ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸುಳ್ವಾಡಿ ಪ್ರಸಾದ ಸೇವನೆಯ ದುರಂತ ಇನ್ನೂ ಕೂಡ ಜನಮಾನಸದಿಂದ ಮಾಸುವ ಮುನ್ನವೇ ಮತ್ತೊಂದು ಅವಘಡ ನಡೆದಿದೆ. ಅಂತಹದ್ದೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಮತ್ತೊಂದು ಪ್ರಸಾದ ಸೇವನೆಯ ದುರಂತ ನಡೆದಿದೆ. ಪ್ರಸಾದ ಸೇವಿಸಿ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. 5ರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಚಿಂತಾಮಣಿ ನಗರದ ನರಸಿಂಹಪೇಟೆಯಲ್ಲಿರುವಂತಹ ಗಂಗಮ್ಮ ದೇಗುಲದಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ಪ್ರಸಾದ ಸೇವಿಸಿ ಒಬ್ಬ ಮಹಿಳೆ ಸಾವನ್ನಪ್ಪಿದ್ದಾರೆ. 5 ಮಂದಿಯ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಕವಿತಾ ಅನ್ನುವಂತಹ 28 ವರ್ಷದ ಮಹಿಳೆ ಪ್ರಸಾದ ಸೇವಿಸಿ ಮೃತಪಟ್ಟಿರುವಂತಹ ದುರ್ದೈವಿ. ಗಂಗಾಧರ, ಗಾನ್ವಿ, ಚರಣ್, ನಾರಾಯಣಮ್ಮ ಮತ್ತು ವೆಂಕಟರಮಣಪ್ಪರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಚಿಂತಾಮಣಿಯ ಖಾಸಗಿ ಹಾಗೆ ಕೋಲಾರದ ಜಾಲಪ್ಪ ಆಸ್ಪತ್ರೆಗಳಲ್ಲಿ ಅಸ್ವಸ್ಥರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅವರು 5 ಜನ ಸಾಕಷ್ಟು ಗಂಭೀರವಾಗಿದ್ದಾರೆ. ಪ್ರಸಾದ ಸೇವನೆಯ ನಂತರ ಈ ರೀತಿಯ ಘಟನೆ ನಡೆದಿದೆ. ಒಬ್ಬಾಕೆ 28 ವರ್ಷದ ಕವಿತಾ ಸಾವನ್ನಪ್ಪಿದ್ದಾರೆ. 5 ಮಂದಿ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಗಂಗಮ್ಮನ ದೇವಸ್ಥಾನದ ಟ್ರಸ್ಟಿ ಹಾಗೆ ಅರ್ಚಕರನ್ನ ವಶಕ್ಕೆ ತೆಗೆದುಕೊಂಡು ಈಗ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಚಾಮರಾಜನಗರದ ಸುಳ್ವಾಡಿ ದುರಂತ ಪ್ರಕರಣ ಇನ್ನೂ ಕೂಡ ಜನರ ಮನಸ್ಸಿನಲ್ಲಿ ಹಾಗೇನೇ ಇದೆ. ಇನ್ನೂ ಕೂಡ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಮೈಸೂರಿನ ಕೆಲವು ಆಸ್ಪತ್ರೆಗಳಲ್ಲಿ. ಮತ್ತೆ ಡಿಸ್ಚಾರ್ಜ್ ಆಗಿ ಹೋದವರಿಗೂ ಕೂಡ ಹಲವಾರು ಸಂಕಟಗಳು ಆಗಿದೆ. ಅದರ ಮಧ್ಯೆನೇ ಇದೀಗ ಮತ್ತೊಂದು ಇಂತಹದ್ದೇ ಪ್ರಕರಣ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಪ್ರಸಾದ ಸೇವಿಸಿ ಕವಿತಾ ಅನ್ನುವಂತಹ 28 ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾರೆ. ಇನ್ನು ಗಂಗಾಧರ, ಗಾನವಿ, ಚರಣ್, ನಾರಾಯಣಮ್ಮ ಮತ್ತು ವೆಂಕಟರಮಣಪ್ಪರ ಪರಿಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅವರನ್ನು ಚಿಂತಾಮಣಿಯ ಖಾಸಗಿ ಆಸ್ಪತ್ರೆ ಹಾಗೆಯೇ ಕೋಲಾರದ RL ಜಾಲಪ್ಪ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಈ ದೇವಸ್ಥಾನದ ಟ್ರಸ್ಟಿ ಮತ್ತು ಅರ್ಚಕರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಚಿಂತಾಮಣಿ ನಗರ ಪೊಲೀಸರಿಂದ ವಿಚಾರಣೆಯನ್ನು ನಡೆಸಲಾಗ್ತಾ ಇರುವಂಥದ್ದು. ಸೊ ಅಲ್ಲಿ ಚಿಂತಾಮಣಿ ನಗರದಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಈ ದುರಂತದ ಬಗ್ಗೆ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಮುರಳೀಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುರಳೀಧರ್, ಸುಳ್ವಾಡಿ ಪ್ರಕರಣ ಇನ್ನೂ ಕೂಡ ಜನಮಾನಸದಿಂದ ದೂರ ಆಗಿಲ್ಲ. ಅವರು ಕೂಡ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಇಂತಹದೊಂದು ಘಟನೆ ನಡೆದಿದೆ ಚಿಂತಾಮಣಿನಲ್ಲಿ. ಏನು ಮಾಹಿತಿ ಇದೆ ಈಗ? ಅಸ್ವಸ್ಥರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ? ಎಸ್ ಗುರುಪ್ರಸಾದ್, ಶುಕ್ರವಾರ ನಿನ್ನೆ ಸಂಜೆ ದೇವಾಲಯಕ್ಕೆ ಹೋಗಿರುವಂತಹ ಭಕ್ತರು ಅಲ್ಲಿ ಕೊಟ್ಟಂತಹ ಪ್ರಸಾದದಲ್ಲಿ ಪ್ರಸಾದವನ್ನ ಸೇವಿಸಿರುವಂತದ್ದು ಸೇವಿಸಿದ ನಂತರದಲ್ಲಿ ಆಸ್ಪತ್ರೆಗೆ ದಾಖಲಾಗದ ನಂತರ ಆಗಿದ್ರೆ ಅದರಲ್ಲಿ ಒಬ್ಬ ಮಹಿಳೆ 28 ವರ್ಷದ ಕವಿತಾ ಎನ್ನುವರು ಮೃತಪಟ್ಟಿದ್ರೆ, ಇನ್ನು ದೀಕ್ಷಾ, ತಾಜು, ಗಾನ್ವಿ, ಗಂಗಾಧರ ವಿಷಪ್ರಸಾದ ಸೇವಿಸಿ ಅಸ್ವಸ್ಥೆಯಿಂದ ಕುಡಿದ್ದಾರೆ. ಇದರಿಂದ ಅಲ್ಲಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ರೆ ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ RL ಜಾಲಪ್ಪ ಮತ್ತು ಮುಂತಾದ ಆಸ್ಪತ್ರೆಗಳಿಗೆ ದಾಖಲು ಮಾಡಲಾಗಿದೆ. ಇದು ಒಂದ್ ಕಡೆ ನೋಡೋದೇ ಆದ್ರೆ ಇದರಲ್ಲಿ ವಿಷಪ್ರಸಾದ ವಿಷವನ್ನ ಬೆರೆಸಿದ್ರ ಅನ್ನೋ ಒಂದ್ ಕಡೆ ಕಾಣಿದ್ರೆ ಇದರಲ್ಲಿ ಶಂಕೆ ಕೂಡ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಚಿಂತಾಮಣಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದಲ್ಲಿ ದಾಖಲು ಮಾಡಲಾಗಿದೆ. ಗುರುಪ್ರಸಾದ್, ಓಕೆ. ಸೊ ಈಗ ಏನ್ ಅಪ್ಡೇಟ್ಸ್ ಸಿಗ್ತಾ ಇದೆ ಆಸ್ಪತ್ರೆಯಿಂದ ಆಗ್ಬಹುದು, ಹಾಗೇನೆ ಈಗ ಟ್ರಸ್ಟಿ ಮತ್ತೆ ಅರ್ಚಕರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಸೊ ಈ ಘಟನೆ ನಡೆದಿರುವಂತ ಸಂಬಂಧ ಏನ್ ಮಾಹಿತಿ ಇದೆ? ಯಾವ ಒಂದು ಸಮಾರಂಭದಲ್ಲಿ ಅಥವಾ ದೇವಸ್ಥಾನದಲ್ಲಿ ಪ್ರಸಾದ ನೀಡಲಾಗಿತ್ತು? ಏನು ಕೊಟ್ಟಿದ್ರು? ಎಷ್ಟೊತ್ತಿಗೆ ಆಗಿತ್ತು? ಸೊ ಬೇರೆ ಕೇವಲ 5 ಜನ ಮಾತ್ರ ಈ ರೀತಿ ಆಗಿರುವಂಥದ್ದು ಅಥವಾ ಬೇರೆಯವರು ಯಾರಾದರೂ ಇದ್ದಾರೆ? ಇದ್ರ ಬಗ್ಗೆ ಮಾಹಿತಿ ಏನಾದರೂ ಕೊಟ್ಟಿದ್ದಾರೆ ಅಂತ ಮುರಳಿ? ಎಸ್ ಗುರುಪ್ರಸಾದ್, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ನರಸಿಂಹಪೇಟೆಯ ಗಂಗಾಭವಾನಿ ದೇವಾಲಯದಲ್ಲಿ ಈ ಘಟನೆ ನಡೆದಿರುವಂತದ್ದು. ನಿನ್ನೆ ಸಂಜೆಯಲ್ಲಿ ಪ್ರಸಾದವನ್ನ ಸೇವಿಸಿ ಈಗ ಈ ಅನಾಹುತ ಸಂಭವಿಸಿರುವಂತದ್ದು. ಇನ್ನು ಇದರಲ್ಲಿ ಅರ್ಚಕರನ್ನ ಇವರನ್ನ ಅಲ್ಲಿ ಓಕೆ, ಥ್ಯಾಂಕ್ ಯು ಮಾಹಿತಿಗೆ ಮುರಳೀಧರ್. ಗಂಗಮ್ಮನ ದೇವಸ್ಥಾನದ ಟ್ರಸ್ಟಿ ಹಾಗೆ ಅರ್ಚಕರನ್ನ ಖಾಕಿ ಪಡೆ ಇದೀಗ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಸೊ ಸುಳ್ವಾಡಿ ದೇವಸ್ಥಾನದ ಪ್ರಕರಣದ ಹಾಗೇನೆ ಮತ್ತೊಂದು ಅವಘಡ ಇಲ್ಲಿ ನಡೆದಿರಬಹುದಾ ಅನ್ನುವಂತಹದ್ರ ಬಗ್ಗೆ ಈಗ ತನಿಖೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ನೋಡ್ತಾ ಇದ್ರಿ, ಈಗ ಅಸ್ವಸ್ಥರೇನಾಗಿದ್ದಾರೆ ಅವರ ಕೋಲಾರದ RL ಜಾಲಪ್ಪ ಆಸ್ಪತ್ರೆ ಹಾಗೆಯೇ ಚಿಂತಾಮಣಿಯ ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ದಾಖಲು ಮಾಡಲಾಗಿದೆ. ಒಬ್ಬ ಮಹಿಳೆ ಮೃತಪಟ್ಟಿದ್ದಾರೆ. 28 ವರ್ಷದ ಕವಿತಾ ಅನ್ನುವಂಥ ಮಹಿಳೆ. ಈ ಒಂದು ಪ್ರಸಾದದ ಸೇವನೆಯ ನಂತರ ಆಗಿರುವಂತಹ ಘಟನೆ ಇದು. ನಿಜಕ್ಕೂ ಇದರಿಂದಾನೇ ಆಗಿರುವಂಥದ್ದು, ಪ್ರಸಾದ ಸೇವನೆಯಿಂದನೇ ಆಗಿರೋದಾ? ಹಾಗಾದರೆ ಅದೇ ಆಗಿದ್ದರೆ ಅಂತಹ ಮತ್ತೊಂದು ದುರಂತ ರಾಜ್ಯದಲ್ಲಿ 2ನೇ ದುರಂತ ಎಲ್ಲಿ ದಾಖಲಾಗುತ್ತೋ ಅನ್ನುವಂಥ ಭಯ, ಆತಂಕ ಇದೆ. ಅದರ ಜೊತೆಗೆ ಚಿಂತಾಮಣಿ ನಗರದ ಜನತೆ ಕೂಡ ಸಾಕಷ್ಟು ಭಯದಲ್ಲಿದ್ದಾರೆ. ಒಂದು ವೇಳೆ ಪ್ರಸಾದ ಸೇವಿಸಿರುವಂಥವ್ರು ಯಾರಿಗೆ ಬೇಕಾದರೂ ಈ ರೀತಿ ಆದರೆ ಸೊ ಏನು ಘಟನೆ ಆಗಬಹುದು ಅನ್ನುವಂಥದ್ದು. ಯಾಕಂದರೆ ಶುಕ್ರವಾರ ನಡೆದಿರುವಂಥ ಘಟನೆ ಅಂದರೆ ನಿನ್ನೆ ನಡೆದಿರುವಂಥ ಘಟನೆ ಇದು. ಸೊ ಈಗ
ಒಂದು ರೀತಿಯ ಆತಂಕದ ವಾತಾವರಣ ಮನೆ ಮಾಡಿದೆ ಚಿಂತಾಮಣಿ ನಗರದಲ್ಲಿ. ಸೊ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ ದೇವಸ್ಥಾನದಲ್ಲಿ ನಡೆದಿರುವಂತಹ ಘಟನೆ ಇದು. ಸೊ ಈಗ ಅಸ್ವಸ್ಥರನ್ನು ದಾಖಲಿಸಲಾಗ್ತಿದೆ. ಪರಿಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. రాత్రి 7 గంటలకు గంగమ్మ పూలపేటలో గంగమ్మ దేవస్థానానికి అటుకు పోయింది. పూజ చేయించుకొని ఇంటికి వస్తాము అని వస్తా అంటే అవతల ప్రసాదము ఇస్తూ ఉండ్రి. ఏం చేస్తామంటే వస్తా ఉండుతాలు దేవునితో వేళ ప్రసాదం వద్దు అని చెప్పనేది నేంది కప్పుల్లోకి వేసి ఇస్తూ ఉండ్రి. నేను ఒకటి ఇప్పించుకునేది ఎత్తుకునేది పూజ చేసుకొని ముక్కొని ఇంటికి పోదాము అంటని చెప్పి వెళ్ళొచ్చేస్తుంది సార్. అట్లా ఇంకా వచ్చేసింది, ఇంటికి వచ్చింది, అందరికీ అంత ఇచ్చింది ప్రసాదము. నేను ಎಸ್ ಮುರಳಿ, ನೀವಾಗಲೇ ಹೇಳ್ತಾ ಇದ್ರಿ ಸೊ 5 ಜನರ ಪರಿಸ್ಥಿತಿ ಚಿಂತಾಜನಕ ಆಗಿದೆ ಅಂತ. ಏನು ಡಾಕ್ಟರ್ ಏನು ಹೇಳ್ತಾರೆ? ಯಾಕೆಂದರೆ ಚಿಂತಾಮಣಿ ಟೌನ್ನಲ್ಲೂ ಕೂಡ ಕೆಲವರು ಅಡ್ಮಿಟ್ ಆಗಿದ್ದಾರೆ. ಸೊ ಇನ್ನು ಮೃತಪಟ್ಟಂತಹ ಮಹಿಳೆ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಅಂತ? ಗುರುಪ್ರಸಾದ್ ಏನು ಮೃತಪಟ್ಟ ಮಹಿಳೆ ಏನು ಚಿಂತಾಮಣಿಗೆ ಈಗ ಆಗಮಿಸಿ ಏನು ವಿಷಪ್ರಸಾದ ಏನು ತಿಂದಿರುವಂತದ್ದು. ಈಗ ನೋಡೋದೇ ಆದಲ್ಲಿ ಏನು ಇನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಏನು ಕೋಲಾರದ ಆಸ್ಪತ್ರೆಗಳಿಗೆ ರವಾನಿಸಲಾಗಿದೆ. ಇನ್ನು ಇಲ್ಲಿ 2-3 ಸಹ ಇರುವಂತದ್ದು. ಇವರ ಸ್ಥಿತಿ ಕೂಡ ಏನು ಚಿಂತಾಜನಕವಾಗಿರುವಂತದ್ದು. ಇದರಲ್ಲಿ ಏನು ಗಂಗಾಧರ್, ಗಾನ್ವಿ, ಚರಣ್ ಹಾಗೆ ನಾರಾಯಣಮ್ಮ, ಏನು ವೆಂಕಟರಮಣಪ್ಪ ಸ್ಥಿತಿ ಕೂಡ ಏನು ಚಿಂತಾಜನಕವಾಗಿದೆ. ಇನ್ನು ಸುಳ್ವಾಡಿ ಏನು ಚಾಮರಾಜನಗರದ ಸುಳ್ವಾಡಿ ಏನು ಪ್ರಕರಣ ಮಾಸುವ ಮುನ್ನವೇ ಇದೊಂದು ಏನು ನಡೆದಿದೆ ಅನ್ನೋದಕ್ಕೆ ದುರಂತ ಅನ್ಬೋದು. ಇನ್ನು ಏನು ಗಂಗಮ್ಮ ದೇವಸ್ಥಾನದ ಟ್ರಸ್ಟಿ ಏನು ಅರ್ಚಕರು ಕೂಡ ಏನು ಅರ್ಚಕರನ್ನ ಏನು ಪೊಲೀಸರು ಬಂಧಿಸಿದ್ದಾರೆ. ಈ ನಡುವೆ ಏನು ಅವರನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಏನು ಈ ವಿಷ ಏನು ಪ್ರಸಾದ ಏನು ಸೇವನೆ ಆಯ್ತು, ಯಾವ ರೀತಿಯಾಗಿ ನಡೀತಾ ಅಂತಾನು ಕೂಡ ಏನು ಕ್ರಮವನ್ನ ಕೈಗೊಂಡಿದ್ದಾರೆ ಪೊಲೀಸರು. ಗುರುಪ್ರಸಾದ್, ಓಕೆ. ಸೊ ಈ ಒಂದು ಘಟನೆ ನಡೆದ ನಂತರ ಬೆಳಕಿಗೆ ಬಂದಿದ್ದು ಹೇಗೆ? ಯಾಕೆಂದ್ರೆ ವಿಷಪ್ರಸಾದದ ಸೇವನೆಯಿಂದಾನೇ ಈ ರೀತಿ ಆಗಿದೆ ಅನ್ನೋದ್ರೇನಾದ್ರೂ ಡಾಕ್ಟರ್ ದೃಢಪಡಿಸಿದ್ದಾರಾ? ಈಗ ಏನು ಮಹಿಳೆ ಡೆತ್ ಆಗಿದೆ, ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಕೇಸ್ ಸ್ಟಡಿ ಏನಾದರೂ ಹೇಳಿದಾರಂತ ಡಾಕ್ಟರ್ಸ್? ಗುರುಪ್ರಸಾದ್ ನಿನ್ನೆ ಸಂಜೆ ಏನು ಈ ಘಟನೆ ಸಂಭವಿಸಿದ ನಂತರದಲ್ಲಿ ಏನು ಇವರಿಗೆ ವಾಂತಿ ಭೇದಿ ಆಗಿದೆ. ಆ ನಂತರದಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಏನು ಡಾಕ್ಟರ್ ಕೂಡ ಏನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ಇನ್ನ ಏನು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಏನು ವಾಂತಿ ಭೇದಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಆಸ್ಪತ್ರೆಗಳಿಗೆ ರವಾನೆ ಮಾಡಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದನ್ನ ಏನು ಪ್ರಯಾಗಾಲಯಕ್ಕೆ ಕಳಿಸಲಾಗಿದೆ. ಇನ್ನು ಬಂದ ನಂತರದಲ್ಲಿ ಇದು ಯಾವ ರೀತಿಯಾಗಿ ಏನು ವಿಷವ ಬೆರ್ತಿದೆಯಾ ಅನ್ನೋದನ್ನ ಖಚಿತಪಡಿಸ್ಕೊಳ್ತಾರೆ ಪೊಲೀಸರು. ಗುರುಪ್ರಸಾದ್, ಓಕೆ. ಈಗ ತನಿಖೆ ತೆಗೆದುಕೊಂಡಿದ್ದಾರಲ್ಲ ಪೊಲೀಸರು, ಯಾವ ರೀತಿಯಾಗಿ ತನಿಖೆ ನಡೆಸ್ತಾ ಇದ್ದಾರೆ? ಯಾಕಂದ್ರೆ ಕೆಲವರು ಮನೆಗಳಿಗೆ ಹೋಗಿದ್ದಾರೆ, ಅದೇನು ಟ್ರಸ್ಟಿ ಮನೆನಾ, ಅರ್ಚಕರ ಮನೆನಾ? ಸೊ ಅವ್ರನ್ನ ಯಾವ ರೀತಿ ಇಂಟ್ರೋಗೇಟ್ ಮಾಡ್ತಾ ಇದ್ದಾರಲ್ಲಿ ಅಂತ? ಗುರುಪ್ರಸಾದ್, ಇದು ಏನು ಮನೆಯಲ್ಲಿ ಏನು ಸಾವನ್ನಪ್ಪಿರುವ ನಂತರದಲ್ಲಿ ಏನು ಅಲ್ಲಿಗೆ ಏನು ಇವರು ಏನು ಬಂದಿರುವಂತದ್ದು ಏನು ಇಲ್ಲಿ ಏನು ಮನೆಯವರು ಏನು ಇಲ್ಲಿ ವ್ಯಕ್ತವಾಗ್ತಾ ಇದೆ. ಏನು ಸಾರ್ವಜನಿಕರಲ್ಲಿ ಆತಂಕ ಏನು ಭಯ ಹುಟ್ಟಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಏನು ಚಿಂತಾಮಣಿ ನಗರದಲ್ಲಿ ಈಗ ಈ ಗಂಗಾಭವಾನಿ ದೇವಸ್ಥಾನದಲ್ಲಿ ವಿಷ ಈ ರೀತಿಯಲ್ಲಿ ದೊರೆತಿದೆ ಅನ್ನೋದಕ್ಕೆ ಆತಂಕನೇ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಮುರಳೀಧರ್ ಮಾಹಿತಿಗೆ. ಎಸ್, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಗಂಗಾ ಭವಾನಿ ದೇವಸ್ಥಾನದಲ್ಲಿ ನಿನ್ನೆ ಪ್ರಸಾದ ಸೇವನೆಯ ನಂತರ ಕೆಲವರಿಗೆ ಆ ರೀತಿಯ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಂಡಿದೆ. ಹೊಟ್ಟೆ ನೋವು, ಹೊಟ್ಟೆ ತೊಳಸುವಂಥದ್ದು, ವಾಂತಿ ಭೇದಿ, ಈ ರೀತಿಯ ಕೆಲವು ಕುರುಹುಗಳು ಕಾಣಿಸ್ಕೊಂಡಿದ್ದಾವೆ. ಸೊ ನಂತರ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದಾಗ ಈ ಘಟನೆ ಬೆಳಕಿಗೆ ಬಂದಿರುವಂಥದ್ದು. ಸೊ ಒಬ್ಬ ಮಹಿಳೆ, 28 ವರ್ಷದ ಮಹಿಳೆ ಇಲ್ಲಿ ಸಾವನ್ನಪ್ಪಿದ್ದಾರೆ. ಸೊ ಇದೀಗ ಆ ಒಂದು ಮನೆಗೂ ಕೂಡ ಪೊಲೀಸರು ಬಂದಿರುವಂಥದ್ದನ್ನು ಗಮನಿಸ್ಬೋದು. ಸಾಕಷ್ಟು ವಿಚಾರಣೆಯನ್ನು ನಡೆಸಿದ್ದಾರೆ. ಇನ್ನು ಟ್ರಸ್ಟಿ ಹಾಗೆ ಅರ್ಚಕರನ್ನು ವಶಕ್ಕೆ ತೆಗೆದುಕೊಂಡು ಇದೀಗ ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. దేవస్థానంకి మైకోల్లో ప్రసాదం ఎత్తుకొని వచ్చిన ఇంటికి నేను పన్నింకా ఇంటికి వస్తే ప్రసాదం తీసుకోపో అని ఇంకా మగ పనులు తీసుకుంటాను. అంతే ఇంకా ఇంటికి పోయి అవతల ఫీల్డ్ మళ్ళీ ఇంటికి పోతే 10 గంటల నుంచి అట్లా చాలా అతను ఏమో అజీర్ణంగా అయినట్టు అజీర్ణమైంది. ఏం అజీర్ణమవుతా ఉంది. నేను చికెన్ తినేటి కొంచెం అదేమన్నా ప్రాబ్లం ఏమనుకో నేను అట్లా అనుకుంటాను.